ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 29/6/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಅವತ್ತ ಬಾಪ್ತಾದ ರಿವೈಸ್ ಡೇಟ್ 31/12/2005 ಮಧುಬನ. ಹೊಸ ವರ್ಷದಲ್ಲಿ ತಮ್ಮ ಹಳೆಯ ಸಂಸ್ಕಾರಗಳನ್ನು ಯೋಗಾಗ್ನಿಯಲ್ಲಿ ಭಸ್ಮ ಮಾಡಿಕೊಂಡು ಬ್ರಹ್ಮ ತಂದೆ ಸಮಾನ ತ್ಯಾಗ, ತಪಸ್ಸು ಮತ್ತು ಸೇವೆಯಲ್ಲಿ ನಂಬರ್ 1 ಆಗಿರಿ. ಇಂದು ಬಾಪ್ತಾದ 4 ಕಡೆಯ ಸಮ್ಮುಖದಲ್ಲಿರಬಹುದು, ದೂರದಲ್ಲಿ ಕುಳಿತು ಹೃದಯಕ್ಕೆ ಸಮೀಪ ಇರಬಹುದು. ಸರ್ವರಿಗೆ 3 ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. 1 ನವ ಜೀವನದ ಶುಭಾಶಯಗಳು, 2ನೇಯದು ನವ ಯುಗದ ಶುಭಾಶಯಗಳು ಮತ್ತು 3ನೇಯದು ಇಂದಿನದ ಹೊಸ ವರ್ಷದ ಶುಭಾಶಯಗಳು. ತಾವೆಲ್ಲರೂ ಸಹ ಹೊಸ ವರ್ಷದ ಶುಭಾಶಯಗಳನ್ನು ಕೊಡಲು ಹಾಗೂ ಶುಭಾಶಯಗಳನ್ನು ತೆಗೆದುಕೊಳ್ಳಲು ಬಂದಿದ್ದೀರಿ. ವಾಸ್ತವದಲ್ಲಿ ಸತ್ಯ ಹೃದಯದ ಖುಷಿಯ ಶುಭಾಶಯಗಳನ್ನು ತಾವು ಬ್ರಾಹ್ಮಣ ಆತ್ಮರು ಕೊಡುತ್ತೀರಿ ಹಾಗೂ ತೆಗೆದುಕೊಳ್ಳುತ್ತೀರಿ. ಇಂದಿನ ದಿನಕ್ಕೆ ಮಹತ್ವಕ್ಕೆ ಇದೆ. ಇಂದಿನ ದಿನ ವಿದಾಯಿ ಹಾಗೂ ಬದಾಯಿಯ ದಿನವಾಗಿದೆ. ವಿದಾಯಿ ಮತ್ತು ಬದಾಯಿ ಸಂಗಮವಾಗಿದೆ. ಇಂದಿನ ದಿನಕ್ಕೆ ಸಂಗಮದ ದಿನವೆಂದು ಹೇಳುತ್ತಾರೆ. ಸಂಗಮದ ಮಹಿಮೆ ಬಹಳ ದೊಡ್ಡದಾಗಿದೆ. ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ. ಸಂಗಮ ಯುಗದ ಮಹಿಮೆಯ ಕಾರಣ ಈಗಿನ ಮನುಷ್ಯರು ಹಳೆಯ ಹಾಗೂ ಹೊಸ ವರ್ಷದ ಸಂಗಮ ಯುಗವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸಂಗಮ ಯುಗದ ಮಹಿಮೆಯ ಕಾರಣವೇ ಈ ಹಳೆಯ ಹೊಸ ವರ್ಷದ ಸಂಗಮಕ್ಕೆ ಮಹಿಮೆಯಾಗಿದೆ. ಈ ಕಾರಣವೇ ಹಳೆಯ ಮತ್ತು ಹೊಸ ವರ್ಷದ ಸಂಗಮಕ್ಕೆ ಕಾರಣವಾಗಿದೆ, ಮಹಿಮೆಯಾಗಿದೆ. ಎಲ್ಲಿ 2 ನದಿಗಳು ಸೇರುತ್ತವೆ ಅದು ಸಂಗಮವಾಗಿದೆ, ಅದಕ್ಕೂ ಮಹಿಮೆ ಇದೆ. ಎಲ್ಲಿ ನದಿ ಸಾಗರದ ಸಂಗಮವಾಗುತ್ತದೆಯೋ ಅದಕ್ಕೂ ಮಹಿಮೆ ಇದೆ. ಆದರೆ ಎಲ್ಲದಕ್ಕಿಂತ ದೊಡ್ಡ ಮಹಿಮೆ ಈ ಸಂಗಮ ಯುಗದ್ದಾಗಿದೆ, ಪುರುಷೋತ್ತಮ ಸಂಗಮ ಯುಗದ್ದಾಗಿದೆ. ಎಲ್ಲಿ ತಾವು ಬ್ರಾಹ್ಮಣ ಭಾಗ್ಯಶಾಲಿ ಆತ್ಮಗಳು ಕುಳಿತಿದ್ದೀರಿ, ಈ ನಶೆ ಇದೆಯಲ್ಲವೇ? ಒಂದು ವೇಳೆ ತಮ್ಮೊಂದಿಗೆ ಯಾರಾದರೂ ತಾವು ಯಾವ ಸಮಯದಲ್ಲಿದ್ದೀರಿ? ಒಂದು ವೇಳೆ ತಮ್ಮೊಂದಿಗೆ ತಾವು ಯಾರಾದರೂ ತಾವು ಯಾವ ಸಮಯದಲ್ಲಿದ್ದೀರಿ, ಕಲಿಯುಗದಲ್ಲಿದ್ದೀರೋ ಅಥವಾ ಸತ್ಯುಗದಲ್ಲಿದ್ದೀರೋ ಎಂದು ಕೇಳಿದರೆ ನೀವು ಹೆಮ್ಮೆಯಿಂದ ಏನು ಹೇಳುತ್ತೀರಿ? ನಾವು ಈ ಸಮಯದಲ್ಲಿ ಪುರುಷೋತ್ತಮ ಸಂಗಮಯುಗದಲ್ಲಿದ್ದೇವೆ ಎಂದು ಹೇಳುತ್ತೀರಿ. ಅಂದಾಗ ತಾವು ಕಲಿಯುಗದವರಲ್ಲ, ಸಂಗಮ ಯುಗದವರಾಗಿದ್ದೀರಿ. ಈ ಸಂಗಮ ಯುಗದ ವಿಶೇಷ ಮಹಿಮೆ ಏಕೆ ಇದೆ? ಏಕೆಂದರೆ ಭಗವಂತ ಮತ್ತು ಮಕ್ಕಳ ಮಿಲನವಾಗುತ್ತದೆ. ಮೇಳವಾಗುತ್ತದೆ. ಯಾವ ಮಿಲನವು ಮತ್ಯಾವುದೇ ಯುಗದಲ್ಲಿ ಆಗುವುದಿಲ್ಲ. ಅಂದಾಗ ಮಿಲನವನ್ನು ಆಚರಿಸಲು ಬಂದಿದ್ದೀರಲ್ಲವೇ? ತಾವು ಮೇಳವನ್ನು ಆಚರಿಸಲು ಎಲ್ಲಿಂದ ಬಂದಿದ್ದೀರಿ? ಡ್ರಾಮಾದಲ್ಲಿ ನಾನಾತ್ಮನ ಭಾಗ್ಯವು ಹೀಗೂ ನಿಗದಿಯಾಗಿದೆ ಎಂಬುದನ್ನು ಎಂದೂ ಸ್ವಪ್ನದಲ್ಲಿಯೂ ಯೋಚಿಸಿರಲಿಲ್ಲ. ಆದರೆ ಪರಮಾತ್ಮನೊಂದಿಗೆ ಆತ್ಮನ ಮಿಲನ ಮಾಡುವ ಭಾಗ್ಯವು ನಿಗದಿಯಾಗಿತ್ತು ಮತ್ತು ಆಗಿದೆ. ತಂದೆಯೂ ಸಹ ಪ್ರತಿಯೊಬ್ಬ ಮಗುವಿನ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಾರೆ. ವಾಹ ಭಾಗ್ಯಶಾಲಿ, ವಾಹ ಮಕ್ಕಳೇ, ವಾಹ. ತಾವೂ ಸಹ ತಮ್ಮ ಭಾಗ್ಯವನ್ನು ನೋಡಿಕೊಳ್ಳುತ್ತಾ ತನ್ನ ಪ್ರತಿ ವಾಹ, ನನ್ನ ಭಾಗ್ಯವೇ ವಾಹ ವಾಹ, ನಾನು ಯಾರಾಗಿದ್ದೇನೆ, ವಾಹ ನನ್ನ ತಂದೆ, ವಾಹ ವಾಹ ನನ್ನ ಬ್ರಾಹ್ಮಣ ಪರಿವಾರವೇ, ವಾಹ ಎಂದು ವಾಹ ವಾಹನ ಗೀತೆಯನ್ನು ಸದಾ ಹೃದಯದಲ್ಲಿ ಹಾಡುತ್ತಾ ಇರುತ್ತಿರಲ್ಲವೇ? ಇಂದು ಈ ಸಂಗಮದ ಸಮಯದಲ್ಲಿ ಯಾವ ಯಾವ ಮಾತುಗಳಿಗೆ ವಿದಾಯಿ ಕೊಡಬೇಕೆಂದು ತಮ್ಮಲ್ಲಿ ಆಲೋಚಿಸಿದ್ದೀರಾ? ಎಲ್ಲರೂ ಆಲೋಚಿಸಿದ್ದೀರಾ? ಸದಾಕಾಲಕ್ಕಾಗಿ ವಿದಾಯಿ ಕೊಡುವುದಾಗಿದೆ. ಏಕೆಂದರೆ ಸದಾಕಾಲಕ್ಕಾಗಿ ವಿದಾಯಿ ಕೊಡುವುದರಿಂದ ಸದಾಕಾಲದ ಶುಭಾಶಯಗಳನ್ನು ಆಚರಿಸಬಲ್ಲಿರಿ. ಇಂಥ ಶುಭಾಶಯಗಳನ್ನು ಕೊಡಿ. ತಮ್ಮ ಚೇರೆಯನ್ನು ನೋಡುತ್ತಿದ್ದಂತೆಯೇ ಯಾವುದೇ ಆತ್ಮನು ಮುಂದೆ ಬಂದರೂ ಅವರೂ ಸಹ ಶುಭಾಶಯಗಳನ್ನು ಪ್ರಾಪ್ತಿ ಮಾಡಿಕೊಂಡು ಖುಷಿಯಾಗಿಬಿಡಲಿ. ಯಾರು ಹೃದಯದಿಂದ ಶುಭಾಶಯಗಳನ್ನು ಕೊಡುತ್ತಾರೆ ಮತ್ತು ತೆಗೆದುಕೊಳ್ಳುತ್ತಾರೆಯೋ ಅವರು ಸದಾ ಹೇಗೆ ಕಾಣಿಸುತ್ತಾರೆ? ಸಂಗಮಯುಗಿ ಪರಿಷ್ಠೆಯಂತೆ ಎಲ್ಲರದು ಬ್ರಾಹ್ಮಣ ಸೋ ಪರಿಷ್ಠ, ಪರಿಷ್ಠ ಸೋ ದೇವತಾ. ಏಕೆಂದರೆ ತಂದೆಗೆ ಎಲ್ಲಾ ಪ್ರಕಾರದ ಸಂಕಲ್ಪ ಹಾಗೂ ಪ್ರವೃತ್ತಿಯ ಕರ್ಮದ ಏನೆಲ್ಲೋ ಹೊರೆ ಇದೆಯೋ ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದಾರಲ್ಲವೇ? ಹೊರೆಯನ್ನು ಕೊಟ್ಟಿದ್ದಾರೋ ಅಥವಾ ಇನ್ನೂ ಸ್ವಲ್ಪ ಉಳಿದುಕೊಂಡಿದೆಯೋ? ಏಕೆಂದರೆ ಅಲ್ಪ ಸ್ವಲ್ಪ ಹೊರೆ ಇದ್ದರೂ ಸಹ ಅದು ಪರಿಷ್ಠೆಗಳಾಗಲು ಬಿಡುವುದಿಲ್ಲ ಮತ್ತು ತಂದೆಯ ಮಕ್ಕಳ ಹೊರೆಯನ್ನು ತೆಗೆದುಕೊಳ್ಳಲು ಬಂದಿದ್ದಾರೆ. ಅಂದ ಮೇಲೆ ಹೊರೆಯನ್ನು ಕೊಡುವುದು ಕಷ್ಟವಾಗುತ್ತದೆಯೇ? ಕಷ್ಟವೋ ಅಥವಾ ಸಹಜವೋ? ಯಾರು ಹೊರೆ
ಎಲ್ಲವನ್ನೂ ಕೊಟ್ಟು ಬಿಟ್ಟಿದ್ದೇವೆ ಎಂದು ತಿಳಿಯುತ್ತೀರೋ ಅವರು ಕೈ ಎತ್ತಿರಿ. ಕೊಟ್ಟಿದ್ದೀರಾ? ಆಲೋಚಿಸಿ ಕೈಯನ್ನೆತ್ತಿ. ಹೊರೆಯನ್ನು ಕೊಟ್ಟು ಬಿಟ್ಟಿದ್ದೀರಾ? ಒಳ್ಳೆಯದು. ಶುಭಾಶಯಗಳು. ಯಾರು ಕೊಟ್ಟು ಬಿಟ್ಟಿದ್ದಾರೆಯೋ ಅವರಿಗೆ ಶುಭಾಶಯಗಳು. ಮತ್ತು ಇನ್ನೂ ಯಾರು ಕೊಟ್ಟಿಲ್ಲವೋ ಅವರು ಏತಕ್ಕಾಗಿ ಇಟ್ಟುಕೊಂಡಿದ್ದೀರಿ? ಪರೆಯೊಂದಿಗೆ ಪ್ರೀತಿ ಇದೆ. ಪರೆಯು ಇಷ್ಟವಾಗುತ್ತದೆಯೇ? ನೋಡಿ, ಬಾಪ್ತದ ಪ್ರತಿಯೊಬ್ಬ ಮಗುವಿಗೆ ಏನು ಹೇಳುತ್ತಾರೆ? ಓ ನನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳೇ ಎಂದು. ಅಂದಾಗ ಹೊರೆ ಇದ್ದರೆ ಅದರ ಚಿಂತೆ ಇರುತ್ತದೆ. ಆದ್ದರಿಂದ ಹೊರೆಯನ್ನು ತೆಗೆದುಕೊಳ್ಳಲು ತಂದೆಯು ಬಂದಿದ್ದಾರೆ. ಏಕೆಂದರೆ ತಂದೆಯು ನೋಡುತ್ತಿದ್ದಾರೆ 63 ಜನ್ಮಗಳಿಂದ ಹೊರೆಯನ್ನು ಹೊತ್ತು ಹೊತ್ತು ಎಲ್ಲಾ ಮಕ್ಕಳು ಬಹಳ ಭಾರಿಯಾಗಿಬಿಟ್ಟಿದ್ದೀರಿ. ಆದ್ದರಿಂದ ಯಾವಾಗ ತಂದೆಯು ಮಕ್ಕಳಿಗೆ ನಿಮ್ಮ ಎಲ್ಲಾ ಹೊರೆಯನ್ನು ನನಗೆ ಕೊಟ್ಟು ಬಿಡಿ ಎಂದು ಪ್ರೀತಿಯಿಂದ ಹೇಳುತ್ತಿದ್ದೇವೆ, ಅಂದ ಮೇಲೆ ಇನ್ನೂ ಏಕೆ ಇಟ್ಟುಕೊಂಡು ಬಿಡ್ದಿರಿ? ಹೊರೆ ಇಷ್ಟವಾಗುತ್ತದೆಯೇ? ಎಲ್ಲದಕ್ಕಿಂತ ಸೂಕ್ಷ್ಮ ಹೊರೆಯು ಹಳೆಯ ಸಂಸ್ಕಾರವಾಗಿದೆ. ಬಾಪ್ತಾದ ಪ್ರತಿಯೊಬ್ಬ ಮಗುವಿಗೆ ಈ ವರ್ಷದ ಅಂದರೆ ಈ ವರ್ಷವು ಪೂರ್ಣವಾಗುತ್ತದೆ ಅಲ್ವೇ? ಆದ್ದರಿಂದ ಈ ವರ್ಷದ ಚಾರ್ಟ್ ಅನ್ನು ನೋಡಿದೆವು. ತಾವೆಲ್ಲರೂ ತಮ್ಮ ತಮ್ಮ ವರ್ಷದ ಚಾರ್ಟ್ ಅನ್ನು ಪರಿಶೀಲನೆ ಮಾಡಿಕೊಂಡಿರಬಹುದು. ಅಂದಾಗ ಬಾಪ್ತಾದ ಏನೇನು ನೋಡಿದರೆಂದರೆ ಹಲವು ಮಕ್ಕಳಿಗೆ ಈ ಹಳೆಯ ಸಂಸಾರದ ಆಕರ್ಷಣೆ ಕಡಿಮೆಯಾಗಿದೆ. ಹಳೆಯ ಸಂಬಂಧದ ಆಕರ್ಷಣೆಯು ಕಡಿಮೆಯಾಗಿದೆ. ಆದರೆ ಹಳೆಯ ಸಂಸ್ಕಾರದ ಹೊರೆಯು ಮೆಜಾರಿಟಿ ಮಕ್ಕಳಲ್ಲಿ ಉಳಿದುಕೊಂಡಿದೆ. ಯಾವುದಾದರೊಂದು ರೂಪದಲ್ಲಿ ಬಲೆ ಮನಸ್ಸಿನ ಅಶುದ್ಧ ಸಂಕಲ್ಪವಿಲ್ಲ. ಆದರೆ ವ್ಯರ್ಥ ಸಂಕಲ್ಪದ ಸಂಸ್ಕಾರವು ಈಗಲೂ ಪರ್ಸೆಂಟೇಜ್ನಲ್ಲಿ ಕಂಡುಬರುತ್ತದೆ. ವಾಚಾದಲ್ಲಿ ಕಾಣುತ್ತದೆ. ಸಂಬಂಧ ಸಂಪರ್ಕದಲ್ಲಿಯೂ ಸಹ ಯಾವುದಾದರೊಂದು ಸಂಸ್ಕಾರವು ಈಗಲೂ ಕಾಣಿಸುತ್ತದೆ. ಇಂದು ಭಾರತದ ಎಲ್ಲಾ ಮಕ್ಕಳಿಗೆ ಶುಭಾಶಯಗಳ ಜೊತೆಗೆ ಇದೇ ಸೂಚನೆ ನೀಡುತ್ತೇವೆ. ಈ ಉಳಿದುಕೊಂಡಿರುವ ಸಂಸ್ಕಾರವು ಸಮಯದಲ್ಲಿ ಮೋಸಗೊಳಿಸುತ್ತದೆ ಮತ್ತು ಅಂತಿಮದಲ್ಲಿಯೂ ಮೋಸಗೊಳಿಸಲು ನಿಮಿತ್ತನಾಗಿ ಬಿಡುತ್ತದೆ. ಆದ್ದರಿಂದ ಇಂದು ಈ ಹಳೆಯ ಸಂಸ್ಕಾರ ಭಸ್ಮ ಮಾಡಿ ಪ್ರತಿಯೊಬ್ಬರೂ ತಮ್ಮ ಸಂಸ್ಕಾರವನ್ನು ತಿಳಿದುಕೊಂಡಿದ್ದೀರಿ ಮತ್ತು ಬಿಡುವುದಕ್ಕೂ ಇಚ್ಛಿಸುತ್ತೀರಿ. ಅದರೊಂದಿಗೆ ಬೇಸರವೂ ಇದೆ. ಆದರೆ ಸದಾಕಾಲಕ್ಕಾಗಿ ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ತೀವ್ರ ಪುರುಷಾರ್ಥಿಗಳಾಗಿಲ್ಲ. ತೀವ್ರ ಪುರುಷಾರ್ಥಿಗಳಾಗಿದ್ದೀರಿ, ಆದರೆ ತೀವ್ರ ಪುರುಷಾರ್ಥಿಗಳಿಲ್ಲ. ಅಂದಾಗ ಇದಕ್ಕೆ ಕಾರಣವೇನು? ತೀವ್ರ ಪುರುಷಾರ್ಥವು ಏಕೆ ಆಗುತ್ತಿಲ್ಲ? ಕಾರಣವೂ ಇದೇ ಆಗಿದೆ. ಹೇಗೆ ರಾವಣನನ್ನು ಸಾಯಿಸಿದರು? ಕೇವಲ ಸಾಯಿಸಲಿಲ್ಲ, ಸುಟ್ಟು ಹಾಕಿದರು. ಹಾಗೆ ಸಾಯಿಸೋದಕ್ಕಾಗಿ ಪುರುಷಾರ್ಥ ಮಾಡುತ್ತೀರಿ. ಸ್ವಲ್ಪ ಸಂಸ್ಕಾರವು ಮೂರ್ಛಿತವೂ ಆಗುತ್ತದೆ, ಆದರೆ ಅದನ್ನು ಸಂಪೂರ್ಣವಾಗಿ ಸುಡದೇ ಇರುವ ಕಾರಣ ಮೂರ್ಛಿತರಾಗಿರುವ ಸಂಸ್ಕಾರವು ಮಧ್ಯದಲ್ಲಿ ಮತ್ತೆ ಎದ್ದು ನಿಲ್ಲುತ್ತದೆ. ಇದಕ್ಕಾಗಿ ಹಳೆಯ ಸಂಸ್ಕಾರ ಭಸ್ಮ ಮಾಡಲು ಈ ಹೊಸ ವರ್ಷದಲ್ಲಿ ಯೋಗಾಗ್ನಿಯಿಂದ ಭಸ್ಮ ಮಾಡಿಕೊಳ್ಳುವ ದೃಢ ಸಂಕಲ್ಪದ ಗಮನವನ್ನಿಡಿ. ಈ ಹೊಸ ವರ್ಷದಲ್ಲಿ ಏನ್ ಮಾಡಬೇಕೆಂದು ಕೇಳುತ್ತಿರಲವೇ? ಸೇವೆ ಮಾತೇ ಬೇರೆಯಾಗಿದೆ, ಆದರೆ ಮೊದಲು ಸ್ವಯಂನ ಮಾತಾಗಿದೆ. ಯೋಗವನ್ನಂತೂ ಮಾಡುತ್ತೀರಿ. ಬಾಪ್ತಾದ ಮಕ್ಕಳು ಯೋಗದ ಅಭ್ಯಾಸ ಮಾಡುವುದನ್ನು ನೋಡುತ್ತೇವೆ. ಅಮೃತವೇಳೆಯಲ್ಲಿಯೂ ಬಹಳ ಪುರುಷಾರ್ಥ ಮಾಡುತ್ತೀರಿ. ಆದರೆ ಯೋಗ ತಪಸ್ಸನ್ನು ತಪದ ರೂಪದಲ್ಲಿ ಮಾಡುವುದಿಲ್ಲ. ಪ್ರೀತಿಯಿಂದ ನೆನಪಂತೂ ಮಾಡುತ್ತೀರಿ. ಬಹಳ ವಾರ್ತಾಲೋಪವನ್ನು ಮಾಡುತ್ತೀರಿ. ಶಕ್ತಿಯನ್ನು ತೆಗೆದುಕೊಳ್ಳುವ ಅಭ್ಯಾಸ ಮಾಡುತ್ತೀರಿ. ಆದರೆ ನೆನಪನ್ನು ಇಷ್ಟು ಶಕ್ತಿಶಾಲಿ ಮಾಡಿಕೊಂಡಿಲ್ಲ. ಯಾವುದಕ್ಕೆ ವಿದಾಯಿ ಸಂಕಲ್ಪ ಮಾಡುತ್ತೀರೋ ಅದು ವಿದಾಯಿಯಾಗಿಬಿಡಲಿ. ಯೋಗವನ್ನು ಯೋಗ ಅಗ್ನಿಯ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸುವುದಿಲ್ಲ. ಆದ್ದರಿಂದ ಈಗ ಯೋಗವನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಸಂಸ್ಕಾರವನ್ನು ಭಸ್ಮ ಮಾಡಿಕೊಳ್ಳುವುದರಲ್ಲಿ ವಿಶೇಷವಾಗಿ ಏಕಾಗ್ರತೆಯ ಶಕ್ತಿಯ ಅವಶ್ಯಕತೆ ಇದೆ. ಯಾವ ಸ್ವರೂಪದಲ್ಲಿ ಏಕಾಗ್ರತವಾಗಲು ಬಯಸುವಿರೋ, ಎಷ್ಟು ಸಮಯ ಏಕಾಗ್ರವಾಗಲು ಬಯಸುವಿರೋ ಹಾಗೆ ಏಕಾಗ್ರತೆಯ ಸಂಕಲ್ಪ ಮಾಡಿದಿರಿ ಮತ್ತು ಭಸ್ಮವಾಯಿತು. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ಅಂದರೆ ಅದರ ಹೆಸರು ಗುರುತು ಸಮಾಪ್ತಿಯಾಗಬೇಕು. ಸಾಯಿಸಿದಾಗಲೂ ಇನ್ನೂ ಸ್ವಲ್ಪ ಗುರುತಾದರೂ ಇರುತ್ತದೆ ಅಲ್ಲವೇ? ಆದರೆ ಭಸ್ಮವಾದ ನಂತರ ಹೆಸರು ಗುರುತೆ ಸಮಾಪ್ತಿಯಾಗುತ್ತದೆ. ಅಂದಾಗ ಈ ವರ್ಷ ಯೋಗವನ್ನು ಶಕ್ತಿಶಾಲಿ ಸ್ಥಿತಿಯಲ್ಲಿ ತನ್ನಿ. ಮಾಸ್ಟರ್ ಸರ್ವಶಕ್ತಿವಂತರು ಯಾರ ಸ್ವರೂಪದಲ್ಲಿ ಇರಲು ಇಚ್ಛಿಸುವಿರೋ ಅರ್ಥಾತ್ ಆಜ್ಞೆ ಮಾಡುವಿರೋ ಆಗ ಸಮಾಪ್ತಿ ಮಾಡುವ ಶಕ್ತಿಯು ತಮ್ಮ ಆಜ್ಞೆಯನ್ನು ಪಾಲಿಸದೇ ಇರಲು ಸಾಧ್ಯವೇ ಇಲ್ಲ. ಏಕೆಂದರೆ ಮಾಲೀಕರಾಗಿದ್ದೀರಿ, ಮಾಸ್ಟರ್ ಎಂದು ಕರೆಸಿಕೊಳ್ಳುತ್ತಿರಲವೇ? ಅಂದಾಗ ಮಾಸ್ಟರ್ ಆಜ್ಞೆ ಮಾಡಿದಾಗ
ಶಕ್ತಿಯು ಹಾಜರ್ ಆಗದಿದ್ದರೆ ಅವರಿಗೆ ಮಾಸ್ಟರ್ ಎಂದು ಹೇಳಲಾಗುವುದೇ? ಅಂದಾಗ ಬಾಪ್ತಾದ ನೋಡಿದೆವು. ಹಳೆಯ ಸಂಸ್ಕಾರದ ಯಾವುದಾದರೊಂದು ಅಂಶ ಈಗಲೂ ಉಳಿದುಕೊಂಡಿದೆ ಮತ್ತು ಆ ಅಂಶವು ಮಧ್ಯ ಮಧ್ಯದಲ್ಲಿ ವಂಶವನ್ನು ಸೃಷ್ಟಿ ಮಾಡಿಬಿಡುತ್ತದೆ. ಅದು ಕರ್ಮದವರೆಗೂ ಕೆಲಸ ಮಾಡಿಬಿಡ್ತದೆ. ಯುದ್ಧ ಮಾಡಬೇಕಾಗುತ್ತದೆ. ಅದರಿಂದ ಬಾಪ್ತಾದವರಿಗೆ ಮಕ್ಕಳ ಸಮಯ ಪ್ರಮಾಣ ಯುದ್ಧದ ಸ್ವರೂಪ ಇಷ್ಟವಾಗೋದಿಲ್ಲ. ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ಮಾಲೀಕನ ರೂಪದಲ್ಲಿ ನೋಡಲು ಬಯಸುತ್ತೇವೆ. ಆಜ್ಞೆ ಮಾಡಿದ ಕೂಡಲೇ ಆ ಶಕ್ತಿಯು ಪ್ರತ್ಯಕ್ಷವಾಗಿರಬೇಕು. ಅಂದಾಗ ಈ ವರ್ಷದಲ್ಲಿ ಸ್ವಯಂನ ಪ್ರತಿ ಏನ್ ಮಾಡ್ಬೇಕೆಂದು ಕೇಳಿದ್ರಲ್ಲವೇ? ಶಕ್ತಿಶಾಲಿ ನಿಶ್ಚಿಂತ ಚಕ್ರವರ್ತಿಗಳಾಗಿ, ಏಕೆಂದರೆ ಎಲ್ಲರ ಲಕ್ಷ್ಯವಾಗಿದೆ. ಯಾರೊಂದಿಗೆ ಕೇಳಿದರೂ ಸಹ ಏನ್ ಹೇಳುತ್ತೀರಿ? ನಾವು ವಿಶ್ವದ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ, ಅಧಿಕಾರಿಗಳಾಗುತ್ತೇವೆ ಎಂದು ಹೇಳುತ್ತೀರಲ್ಲವೇ? ತಮ್ಮನ್ನು ರಾಜಯೋಗಿಗಳೆಂದು ಕರೆಸಿಕೊಳ್ಳುತ್ತೀರಿ. ಪ್ರಜಾಯೋಗಿಗಳೇ, ಯಾರಾದರೂ ಈ ಸಭೆಯಲ್ಲಿ ಪ್ರಜಾಯೋಗಿಗಳಾಗಿದ್ದೀರಾ? ಯಾರು ಪ್ರಜಾಯೋಗಿಗಳಾಗಿದ್ದೀರಿ, ರಾಜಯೋಗಿಗಳಲ್ಲ. ಅಂಥವರು ಯಾರಾದರೂ ಇದ್ದೀರಾ? ಟೀಚರ್ಸ್ ಯಾರಾದರೂ ಇದ್ದೀರಾ? ತಮ್ಮ ಸೇವಾ ಕೇಂದ್ರದಲ್ಲಿ ಯಾರಾದರೂ ಪ್ರಜಾಯೋಗಿಗಳಾಗಿದ್ದೀರೇ? ಎಲ್ಲರೂ ಈ ರಜಾಯೋಗಿಗಳೆಂದು ಕರೆಸಿಕೊಳ್ಳುತ್ತೀರಿ. ಪ್ರಜಾಯೋಗಿಗಳೆಂದು ಹೇಳಿದಾಗ ಯಾರೂ ಕೈ ಎತ್ತುವುದಿಲ್ಲ, ಇಷ್ಟವಾಗುವುದಿಲ್ಲ ಅಲ್ಲವೇ? ಮತ್ತು ತಂದೆಗೂ ನಶೆ ಇದೆ. ಬಾಪ್ತಾದ ನಶೆಯಿಂದ ಹೇಳುತ್ತೇವೆ, ನನ್ನ ಪ್ರತಿಯೊಬ್ಬ ಮಗು ಈ ಸಂಗಮಯುಗದಲ್ಲಿಯೂ ಸಾಧ್ಯವಿಲ್ಲ. ಆದರೆ ಬಾಪ್ತಾದ ಹೇಳುತ್ತೇವೆ, ನನ್ನ ಪ್ರತಿಯೊಬ್ಬ ಮಗು ಸ್ವರಾಜ್ಯ ಅಧಿಕಾರಿ ರಾಜನಾಗಿದೆ. ಪ್ರಜಾಯೋಗಿಗಳಲ್ಲಂತೂ ಕೈ ಎತ್ತುವುದಿಲ್ಲವೇ? ಪ್ರಜಾಯೋಗಿಗಳಲ್ಲಂತೂ ಕೈ ಎತ್ತುವುದಿಲ್ಲವಲ್ಲ? ಅಂದಾಗ ರಾಜರಾಗಿದ್ದಿರಲ್ವೇ? ಆದರೆ ಅಂತಿಂತ ಚಿಕ್ಕ ಪುಟ್ಟ ನಿರ್ಬಲ ರಾಜನಾಗಬೇಡಿ. ಹಿಂದಿರುವವರು ಯಾರಾಗಿದ್ದೀರಿ? ರಾಜಯೋಗಿಗಳಾಗಿದ್ದೇವೆಂದು ಯಾರು ತಿಳಿಯುತ್ತೀರೋ ಅವರು ಕೈ ಎತ್ತಿರಿ. ಮೇಲೂ ಕುಳಿತಿದ್ದಾರೆ. ಗ್ಯಾಲರಿಯಲ್ಲಿ ಇಂದು ಹಾಲ್ನಲ್ಲಿ 18,000 ಮಂದಿ ಸಹೋದರ ಸಹೋದರಿಯರು ಕುಳಿತಿದ್ದಾರೆ. ಬಾಪ್ತಾದ ನೋಡುತ್ತಿದ್ದೇವೆ. ಮೇಲೆ ಕುಳಿತಿರೋರು ಕೈ ಎತ್ತಿರಿ. ಈಗ ಈ ಲಾಸ್ಟ್ ಟರ್ನ್ನಲ್ಲಿ ಆರಂಭವಾಗಿ ಬಿಡುತ್ತದೆ. ಆದ್ದರಿಂದ ಬಾಪ್ತಾದ 3 ತಿಂಗಳ ಸಮಯವನ್ನು ಕೊಡುತ್ತೇವೆ. ಸರಿಯಲ್ಲವೇ? ಕೊಡುವುದೇ? ಹೋಮ್ವರ್ಕ್ ಕೊಡುತ್ತೇವೆ. ಏಕೆಂದರೆ ಈ ಮಧ್ಯದಲ್ಲಿ ಹೋಮ್ವರ್ಕ್ ಅಂತಿಮ ಪರೀಕ್ಷೆಯಲ್ಲಿ ಜಮಾ ಆಗುವುದು. ಆದ್ದರಿಂದ 3 ತಿಂಗಳಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಚಾರ್ಟನ್ನು ಪರಿಶೀಲನೆ ಮಾಡಿಕೊಳ್ಳಿ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿ ಯಾವುದೇ ಕರ್ಮೇಂದ್ರಿಯಕ್ಕೆ, ಯಾವುದೇ ಶಕ್ತಿಗೆ, ಯಾವುದೇ ಮಾಡಿಕೊಳ್ಳಿ. ಯಾವಾಗ ಆಜ್ಞೆ ಮಾಡುವೆನೋ ಆಗಲೇ ಅದು ಪ್ರತ್ಯಕ್ಷದಲ್ಲಿ ಆಜ್ಞೆಯನ್ನು ಪಾಲಿಸಿತೆ ಅಥವಾ ಇಲ್ಲವೇ? ಇದನ್ನು ಮಾಡಬಲ್ಲಿರಾ? ಮೊದಲು ಸಾಲಿನವರು ಮಾಡಬಲ್ಲಿರಾ? ಕೈ ಎತ್ತಿರಿ. ಒಳ್ಳೆಯದು. 3 ತಿಂಗಳು ಯಾವುದೇ ಹಳೆಯ ಸಂಸ್ಕಾರ ಯುದ್ಧ ಮಾಡಿದರಲ್ಲಿ ಹುಡುಗಾಟಿಕೆಯಲ್ಲಿ ಬರಬೇಡಿ. ಆಗಿಬಿಡುತ್ತದೆ ಎಂದು ರಾಯಲ್ ರೂಪದ ಹುಡುಗಾಟಿಕೆಯನ್ನು ತರಬೇಡಿ. ಬಾಪ್ತಾದವರಿಗೆ ಬಹಳ ಮಧುರಾತಿ ಮಧುರ ಮಾತುಗಳನ್ನಾಡುತ್ತಾರೆ. ಹೇಳುತ್ತಾರೆ, ಬಾಬಾ ತಾವು ಚಿಂತೆ ಮಾಡಬೇಡಿ, ಎಲ್ಲವೂ ಆಗಿಬಿಡುತ್ತದೆ. ಅದಕ್ಕೆ ಬಾಪ್ತಾದ ಏನ್ ಮಾಡಿದರು? ಕೇಳಿ ಮಗುನಾಗುತ್ತಾರೆ. ಆದರೆ ಬಾಪ್ತಾದವರು ಈ 3 ತಿಂಗಳಲ್ಲಿ ಒಂದು ವೇಳೆ ಇಂಥ ಮಾತನ್ನು ಮಾತನಾಡಿದರೆ ಒಪ್ಪುವುದಿಲ್ಲ. ಸರಿಯೇ? ಕೈ ಎತ್ತಿರಿ. ಹೃದಯದಿಂದ ಕೈ ಎತ್ತಿರಿ. ಸಭೆಯ ಕಾರಣ ಕೈ ಎತ್ತುವುದಲ್ಲ, ಮಾಡಲೇಬೇಕಾಗಿದೆ. ಏನಾದರೂ ಸಹನೆ ಮಾಡಲೇಬೇಕು. ಏನೇನೇ ಮಾಡಬೇಕಾಗಿಲ್ಲ, ಪರವಾಗಿಲ್ಲ, ಆದರೆ ಮಾಡಲೇಬೇಕಾಗುತ್ತದೆ. ಪಕ್ಕಾ 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 ಟೀಚರ್ಸ್ ಮಾಡಬೇಕಲ್ವೇ? ಒಳ್ಳೆಯದು. ಈ ಕಿರೀಟವನ್ನು ಧರಿಸಿರುವ ಮಕ್ಕಳು ಏನ್ ಮಾಡುತ್ತೀರಿ? ಬಹಳ ಚೆನ್ನಾಗಿ ಕಿರೀಟವನ್ನು ಇಟ್ಟುಕೊಂಡಿದ್ದೀರಿ ಅಂದಾಗ ಆದ್ದರಿಂದ ಎಲ್ಲರೂ ಮಾಡಲೇಬೇಕು. ನೋಡಿ, ಮಕ್ಕಳು ಕೈ ಎನ್ನುತ್ತಿದ್ದಾರೆ. ಒಂದು ವೇಳೆ ಇದನ್ನು ಮಾಡದಿದ್ದರೆ ಏನು ಮಾಡುವುದು? ಇದನ್ನು ತಿಳಿಸಿಬಿಡಿ. ಮತ್ತೆ ಬಾಪ್ತಾದವರ ಸೀಜನ್ನಲ್ಲಿ ಒಂದು ಬಾರಿ ಅನುಮತಿ ನೀಡುವುದಿಲ್ಲ. ಏಕೆಂದರೆ ಬಾಪ್ತಾದ ನೋಡುತ್ತಿದ್ದೇವೆ, ಸಮಯವು ತಮಗಾಗಿ ಕಾಯುತ್ತಿದೆ. ತಾವು ಸಮಯಕ್ಕಾಗಿ ಕಾಯುವರಲ್ಲ, ಸಿದ್ಧರಾಗಿ ನಿಲ್ಲುವವರಾಗಿದ್ದೀರಿ. ಸಮಯವು ತಮಗಾಗಿ ಕಾಯುತ್ತಿದೆ. ಪ್ರಕೃತಿ ಸತೋಪ್ರಧಾನ್ ಪ್ರಕೃತಿಯು ಸಹ ತಮ್ಮ ಆಹ್ವಾನ ಮಾಡುತ್ತಿದೆ. ಅಂದಾಗ 3 ತಿಂಗಳಿಗಾಗಿ ತಮ್ಮ ಶಕ್ತಿಶಾಲಿ ಸ್ಥಿತಿಯಲ್ಲಿ ಉಳಿದುಕೊಂಡಿರುವ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳಿ. ಒಂದು ವೇಳೆ 3 ತಿಂಗಳಲ್ಲಿ ಗಮನವಿಟ್ಟಿದ್ದೇ ಆದರೆ ಮುಂದೆಯೂ ಸಹ ಅದರ ಅಭ್ಯಾಸವಾಗಿ ಬಿಡುವುದು. ಒಂದು ಬಾರಿ ಪರಿವರ್ತನೆಯ ವಿಧಿಯು ಬಂದು ಬಿಟ್ಟಿತೆಂದರೆ ಅದು ಬಹಳ ಕೆಲಸಕ್ಕೆ ಬರುವುದು. ತಾವು ವಿನಾಶವು
ಯಾವಾಗ ಆಗೋದು ಯಾವಾಗ ಆಗೋದು ಎಂದು ಸಮಯಕ್ಕಾಗಿ ಕಾಯಬೇಡಿ. ಎಲ್ಲರೂ ವಾರ್ತಾಲಾಪದಲ್ಲಿ ಕೇಳುತ್ತಾರೆ, ಹೊರಗಡೆ ಕೇಳುವುದಿಲ್ಲ. ಆದರೆ ಒಳಗೆ ಮಾತನಾಡುತ್ತಾರೆ. ವಿನಾಶವು ಯಾವಾಗ ಆಗುವುದೋ ಗೊತ್ತಿಲ್ಲ. 2 ವರ್ಷಗಳಲ್ಲಿ ಆಗುವುದೋ ಅಥವಾ 10 ವರ್ಷಗಳಲ್ಲಿ ಆಗುವುದೋ ಅಥವಾ 2 ವರ್ಷಗಳಿಗೆ ಆಗುತ್ತದೆ ಎಂದು ಸಮಯವು ತಮ್ಮನ್ನು ಕಾಯುತ್ತಿದೆ. ತಂದೆಯೊಂದಿಗೆ ಕೆಲವರು ಕೇಳುತ್ತಾರೆ, ತಾರೀಖು ತಿಳಿಸಿಬಿಡಿ, ವರ್ಷವನ್ನು ತಿಳಿಸಿ. 10 ವರ್ಷಗಳು ಹಿಡಿಸುತ್ತದೆ, 20 ವರ್ಷಗಳು ಹಿಡಿಸುತ್ತದೆ ಎಂದು ವರ್ಷಗಳು ಹಿಡಿಸುತ್ತದೆ. ಬಾಪ್ತದ ಮಕ್ಕಳೊಂದಿಗೆ ಪ್ರಶ್ನೆ ಕೇಳುತ್ತೇವೆ, ತಾವೆಲ್ಲರೂ ತಂದೆ ಸಮಾನರಾಗಿ ಬಿಟ್ಟಿದ್ದೀರಾ? ಒಂದು ವೇಳೆ ಪರದೆ ತೆಗಿಬಹುದು, ಆದರೆ ಪರದೆಯನ್ನು ತೆಗೆದರೆ ಕೆಲವರು ಇನ್ನೂ ತಯಾರಾಗುತ್ತಿದ್ದಾರೆ, ಕೆಲವರು ಮುಖಕ್ಕೆ ಕ್ರೀಮ್ ಹಚ್ಚಿಕೊಳ್ತಿದ್ದಾರೆ. ಒಂದು ವೇಳೆ ಎವರೆಡಿಯಾಗಿ ಹಳೆಯ ಸಂಸ್ಕಾರವು ಸಮಾಪ್ತಿಯಾಗಿಬಿಟ್ಟರೆ ಬಾಪ್ತಾದರೊಳಗೆ ಪರದೆಯನ್ನು ತೆರೆಯುವುದರಲ್ಲಿ ತಡವಾಗುವುದಿಲ್ಲ. ಆದ್ದರಿಂದ ತಾವು ಸಿದ್ಧರಾಗಿಬಿಡಿ, ಆಗ್ಬಿಡುತ್ತೇವೆ ಎಂದು ಹೇಳಿ ತಂದೆಯನ್ನು ಬಹಳ ಸಮಯ ಖುಷಿಪಡಿಸಿದ್ದೀರಿ. ಈಗ ಈ ರೀತಿ ಮಾಡಬಾರ್ದು, ಮಾಡಲೇಬೇಕಾಗಿದೆ. ತಂದೆ ಸಮಾನರಾಗಬೇಕಾಗಿದೆ. ಇದರಲ್ಲಂತೂ ಎಲ್ಲರೂ ಕೈ ಎತ್ತಿ ಬಿಡುತ್ತಾರೆ. ಬ್ರಹ್ಮ ತಂದೆಯನ್ನು ನೋಡಿ. ಸಾಕಾರದಲ್ಲಂತೂ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಬೇಕಲ್ಲವೇ? ಬ್ರಹ್ಮ ತಂದೆ ಕೊನೆಯ ಗಳಿಗೆಯವರೆಗೂ ತ್ಯಾಗ, ತಪಸ್ಸು, ಸೇವೆಯನ್ನು ಸಾಕಾರ ರೂಪದಲ್ಲಿ ಪ್ರತ್ಯಕ್ಷ ತೋರಿಸಿದರು. ಶಿವತಂದೆಯ ಮೂಲಕ ಮಹಾವಾಕ್ಯಗಳ ಉಚ್ಚಾರಣೆ ತನ್ನ ಕರ್ತವ್ಯವನ್ನು ಕೊನೆಯ ದಿನವರೆಗೂ ನಿಭಾಯಿಸಿದರು. ಕೊನೆಯ ಮುರಳಿಯು ನೆನಪಿದೆಯಲ್ಲವೇ? 3 ಶಬ್ದಗಳ ವರದಾನವು ನೆನಪಿದೆಯೇ? ಯಾರಿಗೆ ನೆನಪಿದೆಯೋ ಅವರು ಕೈಯನ್ನೆತ್ತಿರಿ. ಒಳ್ಳೆಯದು, ಎಲ್ಲರಿಗೂ ನೆನಪಿದೆಯೇ? ಶುಭಾಶಯಗಳು. ಹಾಗೆ ಕೊನೆಯ ದಿನಗಳವರೆಗೂ ತಂದೆಯ ತ್ಯಾಗವನ್ನು ಮಾಡಿಸಿದರು. ಹಳೆಯ ಕೋಣೆಯನ್ನು ಬಿಡಲಿಲ್ಲ. ಮಕ್ಕಳು ಬ್ರಹ್ಮ ತಂದೆಗೆ ಎಷ್ಟು ಪ್ರೀತಿಯಿಂದ ಹೇಳಿದರು. ಆದರೆ ತಂದೆಯು ಮಕ್ಕಳಿಗಾಗಿ ಎಲ್ಲವನ್ನೂ ಮಾಡಿಸಿದರೆ ಹೊರತು ಸ್ವಯಂ ಅವನ್ನು ಉಪಯೋಗಿಸಲಿಲ್ಲ. ಮತ್ತು ಸದಾ 2:30-3 ಗಂಟೆಗೆ ಎದ್ದು ಸ್ವಯಂನ ಪ್ರತಿ ತಪಸ್ಸು ಮಾಡಿದರು. ಸಂಸ್ಕಾರವನ್ನು ಭಸ್ಮ ಮಾಡಿಕೊಂಡರು. ಆದ್ದರಿಂದ ಕರ್ಮಾತೀತ ಅವ್ಯಕ್ತರಾದರು. ಪರಿಸ್ಥಿತಿಯಾದರು. ಏನನ್ನು ಯೋಚಿಸಿದರೂ ಅದನ್ನು ಮಾಡಿ ತೋರಿಸಿದರು. ಯೋಚಿಸುವುದು, ಹೇಳುವುದು ಮತ್ತು ಮಾಡುವುದು 3 ಸಮಾನವಾಗಿತ್ತು. ಅಂದಾಗ ಫಾಲೋ ಫಾದರ್ ಮಾಡಿ ಕೊನೆಯವರೆಗೂ ತಂದೆಯು ತನ್ನ ಕರ್ತವ್ಯದಲ್ಲಿ ಪೂರ್ಣವಾಗಿದ್ದರು. ಪತ್ರಗಳನ್ನು ಬರೆದರು. ಎಷ್ಟು ಪತ್ರಗಳನ್ನು ಬರೆದರು? ಸೇವೆಯನ್ನು ಬಿಡಲಿಲ್ಲ. ಹಾಗೆಯೇ ಫಾಲೋ ಫಾದರ್ ಮಾಡಿ ಅಖಂಡ ಮಹಾದಾನಿ, ಕೇವಲ ಮಹಾದಾನಿಯಲ್ಲ, ಅಖಂಡ ಮಹಾದಾನಿಯ ಪ್ರತ್ಯಕ್ಷ ರೂಪವನ್ನು ಅಂತ್ಯದವರೆಗೆ ತೋರಿಸಿದರು. ಕೊನೆಯವರೆಗೂ ಯಾವುದೇ ಆಧಾರವಿಲ್ಲದೆ ತಪಸ್ವಿ ರೂಪದಲ್ಲಿ ಕುಳಿತುಕೊಂಡರು. ಈಗಂತೂ ಮಕ್ಕಳು ಕುಳಿತುಕೊಳ್ಳಲು ಆಧಾರವನ್ನು ತೆಗೆದುಕೊಳ್ಳುತ್ತಿರಲಿವೆ. ಆದರೆ ಬ್ರಹ್ಮ ತಂದೆಯು ಆದಿಯಿಂದ ಅಂತ್ಯದವರೆಗೆ ತಪಸ್ವಿ ರೂಪವನ್ನು ಇಟ್ಟುಕೊಂಡರು. ಕಣ್ಣುಗಳಿಗೆ ಕನ್ನಡಕವನ್ನು ಹಾಕಿಕೊಳ್ಳಲಿಲ್ಲ. ಇದು ಸೂಕ್ಷ್ಮ ಶಕ್ತಿಯಾಗಿದೆ. ಅಂದರೆ ನಿರಾಧಾರಿಯಾಗಿದ್ದರು. ಶರೀರವು ಹಳೆಯದಾಗಿದೆ. ದಿನ ಪ್ರತಿದಿನ ಪ್ರಕೃತಿ, ಗಾಳಿ, ನೀರು ಕಲುಷಿತವಾಗುತ್ತಿದೆ. ಆದ್ದರಿಂದ ಬಾಪ್ತಾದ ತಮ್ಮೆಲ್ಲರಿಗೂ ಆಧಾರವನ್ನು ಏಕೆ ತೆಗೆದುಕೊಳ್ಳುತ್ತೀರಿ, ಕನ್ನಡಕವನ್ನು ಏಕೆ ಧರಿಸುತ್ತೀರಿ ಎಂದು ಹೇಳುವುದಿಲ್ಲ. ಭಲೆ ಹಾಕಿಕೊಳ್ಳಿ, ಆದರೆ ಸ್ಥಿತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ. ಇಡೀ ವಿಶ್ವದ ಕಾರ್ಯವನ್ನು ಸಮಾಪ್ತಿ ಮಾಡಿದ್ದೀರಾ? ಬಾಪ್ತಾದ ತಮ್ಮೊಂದಿಗೆ ಪ್ರಶ್ನೆ ಕೇಳುತ್ತೇವೆ. ವಿಶ್ವ ಕಲ್ಯಾಣದ ಕಾರ್ಯವು ಪೂರ್ಣವಾಗಿ ಬಿಟ್ಟಿದೆ ಎಂದು ತಾವೆಲ್ಲರೂ ಸಂತೋಷವಾಗಿದ್ದೀರಾ? ವಿಶ್ವದ ಕಲ್ಯಾಣ ಕಾರ್ಯವು ಸಮಾಪ್ತಿಯಾಗಿಬಿಟ್ಟಿದೆ ಎಂದು ಯಾರು ಕೇಳುತ್ತೀರೋ ಅವರು ಕೈ ಎತ್ತಿರಿ. ಒಬ್ಬರೂ ಇಲ್ಲ ಅಂದಾಗ ವಿನಾಶವು ಯಾವಾಗ ಆಗುವುದೆಂದು ಹೇಗೆ ಹೇಳುತ್ತೀರಿ? ಏಕೆಂದರೆ ಕೊಟ್ಟಿರುವ ಕೆಲಸವನ್ನಂತೂ ಪೂರ್ಣ ಮಾಡಿಲ್ಲ. 4 ಕಡೆಯ ಸದಾ ಉಮಂಗ ಉತ್ಸಾಹದಲ್ಲಿ ಮುಂದುವರಿಯುವಂತ ಸದಾ ಸಾಹಸದಿಂದ ಭಾರತದವರ ಪದಂ ಗುಣದಷ್ಟು ಸಹಯೋಗಕ್ಕೆ ಪಾತ್ರರಾಗದ ಮಕ್ಕಳಿಗೆ ಸದಾ ವಿಜಯರತ್ನಗಳಾಗಿದ್ದೀವಿ. ಪ್ರತಿ ಕಲ್ಪದಲ್ಲಿ ವಿಜಯರಾಗಿದ್ದೆವು, ಈಗಲೂ ಆಗುತ್ತಿದ್ದೇವೆ ಮತ್ತು ಪ್ರತಿ ಕಲ್ಪದಲ್ಲಿ ವಿಜಯಗಳು ಆಗೇ ಆಗುತ್ತೇವೆ. ಇಂಥ ವಿಜಯ ಮಕ್ಕಳಿಗೆ ಸದಾ ಒಬ್ಬ ತಂದೆಯ ವಿನಾ ಯಾರೂ ಇಲ್ಲ. ಸಂಸಾರದ ಆಕರ್ಷಣೆಯೂ ಇಲ್ಲ. ಸಂಸ್ಕಾರದ ಆಕರ್ಷಣೆಯೂ ಇಲ್ಲ. ಸಂಸಾರದ ಆಕರ್ಷಣೆಯೂ ಇಲ್ಲ, ಸಂಸ್ಕಾರದ ಆಕರ್ಷಣೆಯೂ ಇಲ್ಲ. ಈ 2 ಆಕರ್ಷಣೆಗಳಿಂದ ಮುಕ್ತರಾಗಿರುವಂತಹ ಸದಾ ತಂದೆ ಸಮಾನ್ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ವರದಾನ: ಸದಾ ಕಾಲದ ಅಟೆನ್ಷನ್ ಮುಖಾಂತರ ವಿಜಯಮಾಲೆಯ ಮಣಿಯಾಗುವಂತಹ ಸಮಯದ ವಿಜಯಭವ. ಬಹಳ ಸಮಯದ ವಿಜಯಮಾಲೆಯ ಮಣಿಯಾಗುವಿರಿ.
ವಿಜಯಿಯಾಗಲು ಸದಾ ತಂದೆಯನ್ನು ಎದುರುಗಿಟ್ಟುಕೊಳ್ಳಿ. ತಂದೆ ಏನು ಮಾಡಿದರೋ ಅದನ್ನೇ ನಾವು ಮಾಡಬೇಕು. ಪ್ರತಿ ಹೆಜ್ಜೆಯಲ್ಲಿ ತಂದೆಯ ಸಂಕಲ್ಪ ಏನು ಅದೇ ಮಕ್ಕಳ ಸಂಕಲ್ಪ. ತಂದೆಯದು ಯಾವ ಮಾತಾಗಿದೆ ಅದೇ ಮಕ್ಕಳ ಮಾತು. ಈಗ ವಿಜಯಗಳಾಗಿರಿ. ಈ ಅಟೆನ್ಷನ್ ಸದಾ ಕಾಲಕ್ಕಾಗಿ ಬೇಕು. ಆಗ ಸದಾ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುವುದು. ಏಕೆಂದರೆ ಎಂಥ ಪುರುಷಾರ್ಥ ಅಂತ ಪ್ರಾರಬ್ಧ. ಸದಾ ಕಾಲದ ಪುರುಷಾರ್ಥ ಇದ್ದಾಗ ಸದಾ ಕಾಲದ ರಾಜ್ಯ ಭಾಗ್ಯ. ಸ್ಲೋಗನ್: ಸೇವೆಯಲ್ಲಿ ಸದಾ ಜಿ ಹಾಜೂರ್ ಮಾಡುವುದು ಇದೇ ಪ್ರೀತಿಯ ಸತ್ಯ ಸಾಕ್ಷಿಯಾಗಿದೆ. ಅಗತ್ಯ ಸೂಚನೆಗಳು: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ. ಅಂತರ್ಮುಖಿಯಾಗಿದೆ. ಹೇಗೆ ಯಾವುದೇ ವ್ಯಕ್ತಿ ಕನ್ನಡಿಯ ಮುಂದೆ ಹೋಗುತ್ತಿದ್ದಂತೆ ಸ್ವಯಂನ ಸಾಕ್ಷಾತ್ಕಾರದ ಮಾಡಿಕೊಳ್ಳುತ್ತಾರೆ, ಅದೇ ರೀತಿ ನಿಮ್ಮ ಆತ್ಮಿಕ ಸ್ಥಿತಿ ರೂಪ ದರ್ಪಣದ ಮುಂದೆ ಯಾವುದೇ ಆತ್ಮ ಬಂದರೂ ಸಹ ಅವರು 1 ಸೆಕೆಂಡ್ನಲ್ಲಿ ಸ್ವಸ್ವರೂಪದ ದರ್ಶನ ಅಥವಾ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿ. ತಮ್ಮ ಪ್ರತಿಯೊಂದು ಕಾರ್ಯದಲ್ಲಿ, ಪ್ರತಿಯೊಂದು ಚಲನೆಯಲ್ಲಿ ಆತ್ಮೀಯತೆಯ ಆಕರ್ಷಣೆ ಇರಲಿ. ಯಾರು ಸ್ವಚ್ಛ ಆತ್ಮಿಕ ಬಲ ಇರುವ ಆತ್ಮಗಳಿದ್ದಾರೆ ಅವರು ಎಲ್ಲವನ್ನೂ ತಮ್ಮ ಕಡೆ ಅವಶ್ಯವಾಗಿ ಆಕರ್ಷಿತರಾಗಿ ಮಾಡುತ್ತಾರೆ. ಓಂ ಶಾಂತಿ.